ಉದ್ಧವ ಎಂಥ ಧರ್ಮಾತ್ಮ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆಪ್ತ ಸ್ನೇಹಿತ. ಆತನಿಗೆ ಎಷ್ಟೋ ಉತ್ತಮವಾದ ವಿಷಯಗಳನ್ನು ಕೃಷ್ಣ ಬೋಧಿಸಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾದುದು ಉದ್ಧವ ಗೀತೆ. ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಬಾರದು ಎಂಬ ಅದ್ಭುತವಾದ ವಿಷಯಗಳನ್ನು ಉದ್ಧವನಿಗೆ ಈ ಗೀತೆಯಲ್ಲಿ ಬೋಧಿಸಿದ್ದಾರೆ. ಅಂಥದ್ದೇ ಈ ಭಿಕ್ಷು ಗೀತೆ ಕೂಡ. ಇದರಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವುದಕ್ಕಾಗಿ ಬದುಕಬೇಕು, ಜೀವನದಲ್ಲಿ ಹಣ ಎಂಥ ಕೆಲಸಗಳನ್ನು ಮಾಡಿಸುತ್ತೆ, ಮನಸ್ಸಿನ ಬುದ್ಧಿ ಎಂಥದ್ದು ಎಂದು ಒಂದು ಚಿಕ್ಕ ಕಥೆಯ ಮೂಲಕ ಕೃಷ್ಣ ವಿವರಿಸಿದ್ದಾರೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಕೃಷ್ಣ ಉದ್ಧವನಿಗೆ ಕತೆ ಹೇಳಲು ಶುರು ಮಾಡಿದರು. ಪೂರ್ವದಲ್ಲಿ ಅವಂತಿ ಎಂಬ ದೇಶದಲ್ಲಿ ಒಬ್ಬ ಸದ್ಗುಣ ಸಂಪನ್ನನಾದ ಬ್ರಾಹ್ಮಣನಿದ್ದ. ಅವನು ವ್ಯಾಪಾರ ಮಾಡಿ ಅಪಾರವಾದ ಹಣ ಗಳಿಸಿದ್ದ. ಅವನು ಅತಿ ಜಿಪುಣನಾದ ಕಾರಣ ಅತಿಥಿಗಳನ್ನು, ಬಂಧು ಮಿತ್ರರನ್ನು, ಬಡವರನ್ನು ಯಾರನ್ನೂ ಕೂಡ ಹತ್ತಿರ ಸೇರಿಸುತ್ತಿರಲಿಲ್ಲ. ಹಾಗಂತ ಆ ಹಣವನ್ನು ಅವನೂ ಕೂಡ ಖರ್ಚು ಮಾಡುತ್ತಿರಲಿಲ್ಲ. ಕೊನೆಗೆ ಹೆಂಡತಿ ಮಕ್ಕಳನ್ನು ಕೂಡ ಸರಿಯಾಗಿ ನೋಡಿಕೊಳ್ಳದೆ ಎಲ್ಲರಿಗೂ ಶತ್ರುವಾದ. ಅವನು ಧನ ವ್ಯಾಮೋಹದಲ್ಲಿ ಮುಳುಗಿ ದಿನನಿತ್ಯ ಕಾರ್ಯಗಳನ್ನು ಮಾಡದೆ ಬ್ರಾಹ್ಮಣ ಧರ್ಮಗಳನ್ನು ಮರೆತು ಧನ ಪಿಶಾಚಿಯಂತೆ ಬದುಕುತ್ತಿದ್ದ. ಕೆಲ ದಿನಗಳಿಗೆ ಅವನ ಅಪಾರವಾದ ಧನ ಸಂಪತ್ತಿನ ಮೇಲೆ ಕಳ್ಳರ ದೃಷ್ಟಿ, ರಾಜನ ದೃಷ್ಟಿ, ದಾಯಾದಿಗಳ ದೃಷ್ಟಿ ಬಿತ್ತು. ಒಂದು ದಿನ ಕಳ್ಳರು ಅವನ ಪೂರ್ತಿ ಹಣವನ್ನು ದೋಚಿಕೊಂಡರು. ಇನ್ನು ಉಳಿದ ಆಸ್ತಿಯನ್ನು ಮಕ್ಕಳು ಕಿತ್ತುಕೊಂಡರು. ಆತ ದರಿದ್ರನಾದ. ಸ್ವಲ್ಪ ಹಣ ಕೂಡ ಅವನ ಹತ್ರ ಇರಲಿಲ್ಲ. ಬಡವನಾಗಿ ಮಾನಸಿಕ ರೋಗದಿಂದ ಬಳಲುತ್ತಾ ಹಾದಿ ಬೀದಿಯಲ್ಲಿ ಅಲೆದಾಡುತ್ತಿದ್ದ. ಅವನ ಬಗ್ಗೆ ತಿಳಿದವರಾರು ಕನಿಷ್ಠ ಅವನ ಮೇಲೆ ಕರುಣೆ ಕೂಡ ತೋರುತ್ತಿರಲಿಲ್ಲ. ಎಲ್ಲರೂ ಅಸಹ್ಯ ಪಡುತ್ತಿದ್ದರು. ಆ ರೀತಿ ಅಲೆದಾಡುತ್ತಿರುವಾಗ ಒಂದು ದಿನ ಅವನ ಬುದ್ಧಿ ಸಕ್ರಮವಾಗಿ ಕೆಲಸ ಮಾಡಿ ಈ ರೀತಿ ಯೋಚಿಸಿದ. ಛೇ, ನಾನೆಂತಹ ಮೂರ್ಖ! ಧನ ಸಂಪತ್ತಿನ ವ್ಯಾಮೋಹದಿಂದ ನಾನು ಸರ್ವವನ್ನೂ ಕಳೆದುಕೊಂಡು ಇಂತಹ ಪರಿಸ್ಥಿತಿಗೆ ಬಂದಿದ್ದೇನೆ. ಹಣದ ಮೇಲಿನ ವ್ಯಾಮೋಹದಿಂದ ನಾನು ಸುಖ ಪಡಲಿಲ್ಲ, ದಾನ ಧರ್ಮಗಳನ್ನು ಮಾಡಲಿಲ್ಲ. ಬ್ರಾಹ್ಮಣ ಧರ್ಮವನ್ನು ಮರೆತ ಕಾರಣ ಈಗ ಮೇಲಿನ ಲೋಕದಿಂದಲೂ ದೂರಾದೆ. ಇನ್ನು ನನಗೆ ನರಕ ತಪ್ಪಿದ್ದಲ್ಲ. ಧನದ ವ್ಯಾಮೋಹ, ಕಳ್ಳತನ ಮಾಡುವುದು, ಸುಳ್ಳು ನುಡಿಯುವುದು, ಮೋಸ ಮಾಡುವುದು, ಹಿಂಸಿಸುವುದು, ಕಾಮ ಕ್ರೋಧಗಳನ್ನು ತೋರಿಸುವುದು ಮುಂತಾದ 6 ದುಷ್ಟ ಕಾರ್ಯಗಳನ್ನು ಜೀವನದಲ್ಲಿ ಎಂದೂ ಮಾಡಬಾರದು. ಇನ್ನು ಹಣ ಬಂದ ನಂತರ 9 ಅನರ್ಥಗಳು ಸಂಭವಿಸುತ್ತವೆ. ಅವು ಯಾವುದೆಂದರೆ ಗರ್ವ, ಮದ, ಲೋಭ, ಬಂಧು ವಿರೋಧ, ಅನುಮಾನ, ಕಲಹ, ಸ್ವಾರ್ಥ, ಇತರರೊಂದಿಗೆ ವಿಭೇದಗಳು, ಸ್ತ್ರೀವಾಂಛೆ, ಜೂಜಿನ ವ್ಯಾಮೋಹ, ಮದ್ಯಪಾನ ಮುಂತಾದವು. ಆದ್ದರಿಂದಲೇ ಹಣ ಅನರ್ಥ ತಂದೊಡ್ಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಪಾಪಿ ಹಣದಿಂದ ಹತ್ತಿರದವರೆಲ್ಲರೂ ದೂರಾಗುವುದಲ್ಲದೆ ಎಲ್ಲರೂ ನಮಗೆ ಶತ್ರುಗಳಾಗುತ್ತಾರೆ. ಪ್ರೀತಿ ಪ್ರೇಮ ಹೋಗಿ ಹಾಗೆ ಸೇಡು ಶುರುವಾಗುತ್ತದೆ. ಹಣ ಯಾವಾಗಲೂ 4 ಜನರ ಶ್ರೇಯಸ್ಸಿಗೆ ಖರ್ಚು ಮಾಡಿದಾಗ ಮಾತ್ರವೇ ಪುರುಷಾರ್ಥವಾಗುತ್ತದೆ. ಅದೇ ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಿಕೊಂಡರೆ ಅದು ಅನರ್ಥವನ್ನು ಮಾತ್ರವೇ ತಂದೊಡ್ಡುತ್ತದೆಂದು ಈಗ ತಿಳಿದುಕೊಂಡೆ. ಹಣ ನನ್ನನ್ನು ಹಾಳು ಮಾಡಿ ಬೀದಿಗೆ ತಳ್ಳಿ ಹೊರಟು ಹೋಯಿತು. ಈಗ ದೇವರು ನನ್ನ ಮೇಲೆ ಕರುಣೆ ತೋರಿದ್ದಾನೆ. ಆ ಹಾಳಾದ ಹಣವನ್ನು ನನ್ನಿಂದ ದೂರಾಗಿಸಿ ನನ್ನನ್ನು ವಿಮುಕ್ತನಾಗಿಸಿದ್ದಾನೆ. ಎಂತಹ ಅದೃಷ್ಟಶಾಲಿ ನಾನು! ಇಂತಹ ನಿರ್ವೇದ, ಈ ವೈರಾಗ್ಯ ಎಷ್ಟೊಂದು ಜನ್ಮಗಳು ಸಾಧನೆ ಮಾಡಿದರೂ ಸಿಗದು. ಈಗ ನನಗೆ ತಾನಾಗೇ ಲಭಿಸಿದೆ. ಇನ್ನು ನನ್ನ ವೃದ್ಧಾಪ್ಯವನ್ನು ಒಳ್ಳೆ ರೀತಿಯಲ್ಲಿ ಕಳೆಯುತ್ತೇನೆ ಅಂದುಕೊಂಡು ರಾಗದ್ವೇಷಗಳನ್ನು, ಕೋರಿಕೆಗಳನ್ನು ಬಿಟ್ಟು ಸನ್ಯಾಸತ್ವ ತೆಗೆದುಕೊಂಡು ಎಲ್ಲವನ್ನೂ ತ್ಯಜಿಸಿ ಒಬ್ಬ ಭಿಕ್ಷುಕನಂತೆ ಸಂಚರಿಸುತ್ತಿದ್ದ. ದೇಹದ ಮೇಲೆ ಮೋಹವಿಲ್ಲದೆ ಒಬ್ಬ ಅವಧೂತನಂತೆ ತಿರುಗುತ್ತಿರುವ ಅವನನ್ನು ನೋಡಿದ ಜನರು ಗೇಲಿ ಮಾಡುತ್ತಾ, ಬೈಯುತ್ತಾ, ಕಲ್ಲುಗಳನ್ನು ಎಸೆಯುತ್ತಾ, ಉಗಿಯುತ್ತಾ, ಅವನ ಕಮಂಡಲ, ಭಿಕ್ಷೆ ಪಾತ್ರೆ, ಬಟ್ಟೆ ಎಲ್ಲವನ್ನೂ ಕಿತ್ತುಕೊಂಡು ದೂರ ಎಸೆಯುತ್ತಾ, ಅವನು ಊಟ ಮಾಡುತ್ತಿದ್ದರೆ ಅದರ ಮೇಲೆ ಮೂತ್ರ ಮಾಡುತ್ತಾ ಹಿಂಸಿಸುತ್ತಿದ್ದರು.
ಆದರೂ ಕೂಡ ಆತ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾ ಏನೂ ಮಾತನಾಡದೆ ಸುಮ್ಮನಿರುತ್ತಿದ್ದ. ಆದರೂ ಬಿಡದಂತೆ ಜನರು ಬಾಯಿ ಬಿಟ್ಟು ಮಾತನಾಡೋ ಕಳ್ಳ ಸನ್ಯಾಸಿ ಎಂದು ಜಾಡಿಸಿ ಒದೆಯುತ್ತಾ ಅನೇಕ ರೀತಿಯಲ್ಲಿ ಹಿಂಸಿಸುತ್ತಿದ್ದರು. ಸ್ವಲ್ಪವೂ ಚಲನೆ ಇಲ್ಲದವನಂತೆ ಕುಳಿತುಕೊಂಡು ಎಲ್ಲವೂ ನನ್ನ ಕರ್ಮಫಲಗಳು, ಇದೆಲ್ಲವನ್ನೂ ನಾನು ಅನುಭವಿಸಲೇಬೇಕು ಅಂದುಕೊಳ್ಳುತ್ತಿದ್ದ. ನಮಗೆ ಸಂಭವಿಸುವ ಯಾವುದೇ ಕಷ್ಟ ಸುಖಗಳಿಗೆ ಇತರರಾರು ಕಾರಣರಲ್ಲ. ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ. ತ್ರಿಗುಣಗಳಿಂದ ಕೂಡಿರುವ ಮನಸ್ಸೇ ಸಂಸಾರ ಬಂಧಗಳನ್ನು, ಜನ್ಮ ಪರಂಪರೆಗಳನ್ನು ತಂದುಕೊಡುವುದು. ಜೀವಿ ದೇಹವೇ ನಾನು ಎಂದು ಭ್ರಮೆ ಪಟ್ಟು ಸಕಲ ಕರ್ಮಗಳಿಗೂ ನಾನೇ ಕರ್ತ, ಸಕಲ ಕರ್ಮ ಫಲಗಳಿಗೆ ನಾನೇ ಕಾರಣ ಅಂದುಕೊಳ್ಳುತ್ತಾನೆ. ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳೇ ಜೀವಿಗೆ ಸುಖ ದುಃಖಗಳನ್ನು ತಂದುಕೊಡುತ್ತದೆ. ಎಲ್ಲದಕ್ಕೂ ಮೂಲ ಕಾರಣವಾದ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡರೆ ಸುಖ ದುಃಖಗಳು ಹತ್ತಿರಾಣು ಸುಳಿಯುವುದಿಲ್ಲ. ನಮ್ಮ ಮನಸ್ಸು ಅತಿ ಶಕ್ತಿಯುತವಾದುದು, ಅತಿ ವೇಗವಾದುದು. ಅನೇಕ ಶಾರೀರಿಕ ಮಾನಸಿಕ ಸಂಕಟಗಳನ್ನು ತಂದೊಡ್ಡುತ್ತದೆ, ಅನೇಕ ರೀತಿಯ ಕರ್ಮಗಳನ್ನು ತಂದುಕೊಡುತ್ತದೆ. ನಿಗ್ರಹಿಸಲ್ಪಟ್ಟ ಮನಸ್ಸು ಒಬ್ಬ ಒಳ್ಳೆ ಸ್ನೇಹಿತನಂತೆ ಕೆಲಸ ಮಾಡುತ್ತದೆ. ನಿಗ್ರಹಿಸಲಾಗದ ಮನಸ್ಸು ಶತ್ರುವಿನಂತೆ ನಡೆದುಕೊಳ್ಳುತ್ತದೆ. ಒಂದೆಡೆ ನಿಲ್ಲದಿರುವ ಮನಸ್ಸೇ ಎಲ್ಲಾ ಕಷ್ಟಗಳನ್ನು ತಂದುಕೊಡುವುದು. ಜೀವಿ ಸಹಜವಾಗಿ ನಿರ್ವಿಕಾರಕ. ಮನಸ್ಸಿನ ಕಾರಣದಿಂದ ಕಲಗುವ ಸುಖ ದುಃಖಗಳು ಜೀವಿಗೆ ಸಂಬಂಧಿಸಿರುವುದಲ್ಲ. ನಾನು ಈ ಸತ್ಯವನ್ನು ತಿಳಿದುಕೊಂಡು ದೇವರ ಪಾದವನ್ನು ಆಶ್ರಯಿಸಿದ್ದೇನೆ. ಈಗ ನನಗೆ ಹಣ ಹೋಯಿತೆಂಬ ಚಿಂತೆ ಇಲ್ಲ. ಹಾದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದೇನೆ, ಆದರೂ ದುಃಖವಿಲ್ಲ. ಎಲ್ಲರೂ ನನ್ನನ್ನು ಅವಮಾನಿಸಿ ಹಿಂಸಿಸುತ್ತಿದ್ದಾರೆಂಬ ಬಾಧೆ ಇಲ್ಲ. ಆ ಭಗವಂತನ ಸೇವೆಯೇ ನನಗೆ ಮುಖ್ಯ ಅಂದುಕೊಂಡು ಆತ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದ. ಉದ್ದವ, ಆ ಭಿಕ್ಷುಕ ಹೇಳಿದ ಗೀತೆಯಲ್ಲಿರುವ ತತ್ವ ತಿಳಿದುಕೊಂಡೆಯ? ಬಂಧ ಮೋಹವನ್ನು ಕಲುಗಿಸುವುದು ಮನಸ್ಸು. ಸುಖ ದುಃಖಗಳಿಗೆ, ಸಕಲ ಅನುಭವಗಳಿಗೆ ಕಾರಣ ಮನಸ್ಸೇ ಹೊರತು ಯಾವ ವ್ಯಕ್ತಿ ಅಥವಾ ಯಾವ ಶಕ್ತಿ ಅಲ್ಲ. ಆದ್ದರಿಂದ ಮನಸ್ಸನ್ನು ಒಳ್ಳೆಯದಾಗಿಟ್ಟುಕೊಂಡು ಅದನ್ನು ನನ್ನ ಮೇಲಿರಿಸಿ ನಾನೇ ಗಮ್ಯ, ನಾನೇ ಸರ್ವಸ್ವ ಎಂದು ತಿಳಿದುಕೊಂಡು ನನ್ನನ್ನು ಆರಾಧಿಸಬೇಕು. ಇದೇ ಯೋಗ ಸಂಗ್ರಹ. ಈ ಭಿಕ್ಷುಗೀತೆಯನ್ನು ಕೇಳಿ ಇತರರಿಗೆ ಕೇಳಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಸುಖ ದುಃಖಗಳು ಶಾಶ್ವತವಲ್ಲ ಎಂದು ತಿಳಿದುಕೊಂಡು ನಿಜವಾದ ಆನಂದ ಪಡೆದುಕೊಳ್ಳುತ್ತಾರೆಂದು ಶ್ರೀಕೃಷ್ಣ ಪರಮಾತ್ಮರು ಉದ್ಧವನಿಗೆ ವಿವರಿಸಿದರು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.